SK ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಯರ ಪವಾಡ. ರಾಯರು ಕೈಬಿಡಲಿಲ್ಲ. ರಾಯರನ್ನು ನಂಬಿದವರಿಗೆ ರಾಯರು ಎಂದಿಗೂ ದ್ರೋಹ ಮಾಡುವುದಿಲ್ಲ. ಹೀಗೆ ಒಬ್ಬ ಭಕ್ತನ ಜೀವನದಲ್ಲಿ ನಡೆದಂತಹ ಒಂದು ಸಹಜವಾದ ಒಂದು ಸಣ್ಣದಾದ ಪವಾಡದ ಬಗ್ಗೆ ನಾನು ನಿಮ್ಮೊಂದಿಗೆ ವಿವರಿಸುತ್ತಿದ್ದೇನೆ. ಒಬ್ಬ ಭಕ್ತನ ಜೀವನದಲ್ಲಿ ನಡೆದಂತಹ ನಿಜವಾದ ರಾಯರ ಪವಾಡ. ರಾಯರ ಪವಾಡಗಳನ್ನು ಕೇಳಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಎಂದು ಹೇಳುತ್ತಾ ರಾಯರ ಪವಾಡವನ್ನು ಶುರು ಮಾಡೋಣ. ಒಬ್ಬ ರಾಯರ ಭಕ್ತನ ಜೀವನದಲ್ಲಿ ಒಂದರ ಹಿಂದೆ ಒಂದು ಕಷ್ಟಗಳು ಬರುತ್ತಲೇ ಇದ್ದವು. ಅದು ಹೇಗೆ ಎಂದರೆ ಸಾಯಲೂ ಆಗದೆ ಬದುಕಲೂ ಆಗದೆ ಇರುವಂತಹ ಪರಿಸ್ಥಿತಿ. ಕಾಲ ಕಳೆದಂತೆ ಆ ಭಕ್ತನಿಗೆ ಸಾವೇ ಒಳ್ಳೆಯದು ಅನ್ನುವ ಲೆಕ್ಕಕ್ಕೆ ಬಂತು. ಯಾರ ಸಹಾಯ ಕೇಳಿದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಇದು ಕೆಲವೊಂದು ಟೈಮ್ ನಮಗೂ ಕೂಡ ಆಗಿರುತ್ತೆ. ಅವನು ನನ್ನವರೇ ನನಗೆ ಮೋಸ ಮಾಡಿದರು, ರಾಯರೇ ನೀವೇ ನನಗೆ ಗತಿ ಎಂದು ಹೇಳಿದ. ಅಂದು ಅವನಿಗೆ ಏಕಾಏಕಿ ರಾಯರು ಅವನ ಮುಂದೆ ಬಂದು ನಿಂತ ಹಾಗೆ ಅನಿಸಿತು. ನೀನು ನಾಳೆ ಬೆಳಗ್ಗೆ ರಾಯರ ಮಠಕ್ಕೆ ಹೋಗು, ನಿನ್ನ ಕೆಲಸ ಆಗುತ್ತದೆ ಎಂದು ಹೇಳಿದ ಹಾಗೆ ಅನಿಸಿತು. ರಾಯರೇ, ಎಲ್ಲರೂ ನನ್ನನ್ನು ಬಿಟ್ಟು ಹೋದರು, ಪರವಾಗಿಲ್ಲ, ನೀವೊಬ್ಬರು ನನ್ನ ಜೊತೆ ಇದ್ದರೆ ಸಾಕು, ಇಡೀ ಜಗತ್ತನ್ನೇ ಗೆಲ್ಲುವೆ ಎಂದು ಕಣ್ಣೀರು ಹಾಕಿದ. ಎಂದಿನಂತೆ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ರಾಯರ ಮಠದ ಕಡೆ ಹೊರಟ. ಅವನಿಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಮಠದ ದಾರಿಯಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ಎದುರಾದ. ಅವನು ಹೇಳಿದ ಮಾತು ಕೇಳಿ ಭಕ್ತನ ಕಣ್ಣಲ್ಲಿ ನೀರು ತುಂಬಿತು. ನಿಮಗೆ ಸಲ್ಲಬೇಕಾದದ್ದನ್ನು ನಿಮಗೆ ಸಲ್ಲುವ ರೀತಿಯಲ್ಲಿ ಮಾಡುತ್ತೇನೆ. ಭಕ್ತನಿಗೆ ಆಶ್ಚರ್ಯ. ಆ ವ್ಯಕ್ತಿಯನ್ನು ಎಂದೂ ನೋಡಿರದೇ ಇರುವ ಕಾರಣ ಅವನ ಕಣ್ಣಲ್ಲಿ ನೀರು ಬಂದಿತು. ಅವನ ಕಣ್ಣೀರಿಗೆ ಪಾರವೇ ಇರಲಿಲ್ಲ. ಸಹಾಯ ಮಾಡಲು ರಾಯರು ಸ್ವತಃ ಬರಬೇಕಿಲ್ಲ, ಯಾರನ್ನಾದರೂ ಕಳಿಸಬಹುದು. ರಾಯರನ್ನು ನಂಬಿದವರನ್ನು ಎಂದೂ ಕೈಬಿಡುವುದಿಲ್ಲ ಎಂದು ನಂಬಿದ ಭಕ್ತನ ಜೀವನದಲ್ಲಿ ನಿಜವಾಗಿಯೂ ರಾಯರು ಅವನಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸಿದರು. ರಾಯರನ್ನು ನಂಬಿ ರಾಯರು ತಡ ಮಾಡಬಹುದು, ಆದರೆ ಭಕ್ತನನ್ನು ಕೈಬಿಡುವುದಿಲ್ಲ. ಶ್ರೀ ರಾಘವೇಂದ್ರಾಯ ನಮಃ. ಮಂತ್ರಾಲಯ ಶ್ರೀ ರಾಯರ ಕೃಪೆ ಎಲ್ಲರ ಮೇಲಿರಲಿ. ರಾಯರನ್ನು ಅಚಲವಾಗಿ ನಂಬಿ. ನನ್ನ ಈ SK ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ. ಧನ್ಯವಾದಗಳು.